ನಮ್ಮಂತಹ ಬಡ ರೈತರ ಬಾಳಿನ ಕಷ್ಟವನ್ನು ಕಳೆದು ಬೆಳಕು ನೀಡುವ ಆ ಭಾಗ್ಯ ದೇವತೆ ಎಂದು ಆಗಲಾರನು ಅವಶ್ಯಕ ಚಿನ್ನ ಬೆಳ್ಳಿ ಕಾಣಿಕೆ ಪಡುವ ಧನವಂತರಿಗೆ ಮಾತ್ರ ಆ ನಿನ್ನ ದೇವಿಯ ಕೃಪಾ ಕಟಾಕ್ಷ. ಆದರೆ ನಮ್ಮಂತಹ ಬಡ ರೈತರು ಯಾವ ಕಾಣಿಕೆ ಕೊಡಲಿಕ್ಕೆ ಸಾಧ್ಯವಾದದ್ದು? ಬರೀ ಕೈ ಜೋಡಿಸಿ ಕೈ ಮುಗಿದು ಅಣ್ಣ ದಯವಿಟ್ಟು ಹಾಗಲ್ಬೇಡ ಅಣ್ಣ. ಆ ದೇವರೆಂದು ಭೇದ ಮಾಡಲಾರ. ಬಡವ ಬಲದರೆಂದು ಅವನು ಮಾಡಿದ್ದಿದ್ರೆ ಪಟ್ಟಿಗೆ ಕಡಿದು ತನ್ನ ಹೊಟ್ಟೆ ತುಂಬಿಸ್ಕೋತಾ ಇರೋ ಆ ಶಿವಭಕ್ತ ಸಿರಿಯನಿಗೆ ಆ ಮುಕ್ಕನ್ನ ಒಲೆಯುತ್ತಿದ್ದ. ಮಣ್ಣು ತಂದು ಹದಗೊಳಿಸಿ ಮಡಿಕೆ ಮುಚ್ಚಳ ಮಾಡಿ ಕಾಲು ಸಾಗಿಸ್ತಾ ಇರೋ ಆ ಕುಂಬಾರ ಗೌಡನಿಗೆ ಸಾಕ್ಷಾತ್ ಹರಿಯು ಅವನು ದರ್ಶನ ನೀಡುತ್ತಿದ್ದ. ಬೇಡರ ಕಣ್ಣಪ್ಪನೆಂಬ ಮುಗ್ಧನ ನಿರ್ಮಲ ಭಕ್ತಿ ಪರಾಕಾಷ್ಠೆಗೆ ಆ ಪರಮಾತ್ಮನಿಗೆ ಪ್ರತ್ಯಕ್ಷನಾಗ್ತಾ ಇದ್ದ. ಅಡ್ಡ ದೇವರು ಒಲಿಯೋದು ತುಂಬಾ ಕಷ್ಟ. ಕಾಣಿಕೆ ಕೊಡೋರಿಗೆ ಅಷ್ಟೇ ಅಲ್ಲ ಅಡ್ಡ, ಕಾಯಕ ಮಾಡಿ ಜೀವನ ಸಾಗಿಸ್ತಾ ಇರೋ ಕಷ್ಟ ಜೀವಿಗಳಿಗೂ ಆ ದೇವರು ಒಲಿಯುತ್ತಾನೆ. ಕಷ್ಟ ಜೀವಿಗಳಾದ ನಮ್ಮಂತ ಬಡವರಿಗೆ ರೈತರಿಗೆ ಮಾತ್ರ ಕಷ್ಟದ ಜೀವನ. ದೇವರು ಕಷ್ಟ ಮಾಡ್ತಾನೆ, ಕಸದು ನೋಡ್ತಾನೆ. ಕೊಡುವುದು ಎಲ್ಲಿಂದ ಬಂತಮ್ಮ? ನೀನೇ ನೋಡ್ತೀಯಲ್ಲ, ಬಸವಂತಪ್ಪನನ್ನು ಸಾವನ್ನ ಸೂಲಕ್ಕೆ ಸಿಲುಕಿ ಆತ್ಮಹತ್ಯದ ಆದೇನಿಲ್ಲ. ಹೋಗೋದೇನೋ ಹೋದ, ಆದರೆ ಮನೆಯಲ್ಲೇ ಬೆಳೆದು ನಿಂತ ಮಗಳು, ಕಲಿತರು ಕೆಲಸಕ್ಕಾಗಿ ಅನೇಕಿರುವ ಮಗ. ಈಗ ಹೇಗಣ್ಣಾರ ಮುಂದಿನ ಪರಿಸ್ಥಿತಿ? ಮುಂದೇನಿದೆಯಮ್ಮ, ಸಾಕಾರ ಹತ್ತಿರ ಹೋಗಿ ಮತ್ತೆ ಸಾಲಕ್ಕಾಗಿ ಕೈ ಚಾಚುವುದು ಕಾವೇರಿ ಮದುವೆಗಾಗಿ. ಅಲ್ಲ ಅಣ್ಣ, ಈಗಾಗಲೇ ಆ ಸಹಕಾರ ಹತ್ರ ಸಾಲ ಮಾಡಿದ್ದಕ್ಕೆ ಅಲ್ಲವೇ ಈ ಊರು ಜನರು ಹೊಲ ಮನೆ ಕಟ್ಕೋತಾರೋದು? ಆ ಸಾಲದ ಬಾಧೆಯಲ್ಲಿ ಅಲ್ಲವೇ ಆ ಬಸಂತಪ್ಪ ಕಾಕ ಈ ಮಣ್ಣಿನ ಋಣ ಹರಿದುಕೊಂಡಿರೋದು? ದೀಪ, ಹಾಗೆಂದು ಈಗ ಸಾಕಾರ ಹತ್ತಿರ ಹೋಗದಿದ್ದರೆ ಕಾವೇರಿ ಕೊಡಲಿಗೆ ಕಾರ್ಯವಿರುವುದಿಲ್ಲ. ಅಂದ್ರೆ ವರದಕ್ಷಿಣೆ ಹಣ ಕೊಡಲಾರದೆ ತಾಯಿ ಕಟ್ಟಲಾರದು ಎಂದು ಏನು ಕಲಿಸಿದ್ದಾರೆ. ಈ ವರದಕ್ಷಿಣ ಪೆಡಂಭೂತ ಹೆಣ್ಣು ಹೆಸರು ಒಡಲನ್ನೇ ಸೇರುವಂತ ಒಡಲಾಗ್ನಿಯಾಗಿದೆ. ಹೊಸ್ತು ತೂಗು ಬರುವ ಹೆಣ್ಣು ಮನೆಯ ಮಹಾಲಕ್ಷ್ಮಿ ಅಂತ ಅರಿಯದ ಮೂಢರು ಧನದ ದಾವಾಗ್ನಿಗೆ ಸಿಕ್ಕು ಹೆಣ್ಣು ಕೊಲಕ್ಕೆ ಕಂಟಕ್ಕೆ ತರುವ ರಾಕ್ಷಸರಾಗಿದ್ದಾರೆ. ಹೆಣ್ಣು ಮಕ್ಕಳಿದ್ದವರ ಬಡವರ ಬಾಳು ಗೋಳನ ಸಂಖ್ಯೆಯಾಗಿದೆ. ಅಣ್ಣ ಶೇಖರ್ ಹಾಗೂ ನೀನು ಬಾಳಿನ ಸ್ನೇಹಿತರಲ್ಲಿವೆ, ಓಡಿ ಆಡಿದವರಲ್ಲಿವೆ. ನಾವೇನಾದ್ರೂ ನೀನಾದರೂ ಅಷ್ಟೇ, ಕಾವೇರಿಯಾದರೂ ಅಷ್ಟೇ. ಏನೋ ಶೇಖರ ರವಿವರ್ಮ ಸಂಪಾದನೆ ಮನೆಗೆ ಹೋಗಿರುವೆ ಎಂದಿರುವನು. ನಾವು ಏನಾದರೂ ಬರೋಣ. ಅಣ್ಣ, ಸರ್ಕಾರಿ ಕೆಲಸಕ್ಕೆ ನನಗೆ ಇಂಟರ್ವ್ಯೂ ಪತ್ರ ಬಂದಿದೆ ಅಣ್ಣ. ಇದೀಗ ಪೋಸ್ಟ್ ಮ್ಯಾನ್ ಕೊಟ್ಟು ಹೋದಣ್ಣ. ಮಹೇಶ್ ಅಣ್ಣ, ಅಂತೂ ನೀನು ಕಷ್ಟಪಟ್ಟು ಓದಿ ಪದವಿ ಪಡೆದಿದ್ದಕ್ಕೂ ಫಲ ಸಿಕ್ಕಂತಾಯ್ತಲ್ಲ. ನನಗೇನಿದೆ ತಂಗಿ, ಕಡು ಕಷ್ಟದಲ್ಲಿ ಕೈ ಹಿಡಿದೆತ್ತಿ ಒಲವಿನ ಬುದ್ಧಿಯ ಕಟ್ಟಿ ನೆತ್ತಿಯಲ್ಲಿ ಅಕ್ಷರ ಬಿತ್ತಿ ವಿದ್ಯೆ ಎಂಬ ಎಲ್ಲಾರ ಸಂಪತ್ತಿಗೆ ಒಡೆಯನನ್ನಾಗಿ ಮಾಡಿದ್ದು ಅಣ್ಣನ ರೂಪದಲ್ಲಿರುವ ಈ ದೇವರು. ಹಾಗಲ್ಲ ಮಹೇಶ್, ಹಿರಿಯಣ್ಣನಾಗಿ ನಮಗೆ ಯಾವ ಕೊಡೋದೇ ನಮ್ಮ ಕರ್ತವ್ಯ. ಅಣ್ಣ, ನಾವು ಸಣ್ಣ ವೃದ್ಧಾಗಲೇ ತಂದೆ ತಾನು ಕಳೆದುಕೊಂಡು ತಬ್ಬಲಿಗಾದ ನಮ್ಮನ್ನ ಆ ಭಾವನೆ ಬರಬಾರದು ಅಂತ ಹೆಗಲ ಮೇಲೆ ನಮ್ಮನ್ನು ಹೊತ್ತು ಜೋಪಾನ ಮಾಡಿದೆ. ಮಮತೆಯ ಸುತ್ತಲೋಡಿಸಿ ನಮ್ಮನ್ನ ಬೆಳೆಸಿದೆ. ಅಣ್ಣ, ನಿಜವಾಗಲೂ ನೀನು ನಮ್ಮ ಪಾಲಿನ ದೇವರನ್ನ. ಅಪ್ಪ ಗಳಿಸಿದ ಆಸ್ತಿಯ ಪಾಲಿಗಾಗಿ ಕಿತ್ತಾಡಿ ಉಳಿದುಕೊಳ್ಳುವ ಮಕ್ಕಳೇ ಹೆಚ್ಚಿರುವ ಈ ಕಾಲದಲ್ಲಿ ಕಷ್ಟ ಕಾರ್ಪಣ್ಯದ ಪಾಲಾಗದಂತೆ ಕಣ್ರೆಪ್ಪೆಯಂತೆ ಕಾಪಾಡಿರುವಂದಾಗ ನೀನು ನಮ್ಮಣ್ಣನಾಗಿರುವುದು ನಮ್ಮ ಬಾಳಿನ ಸುದೈವ ಅಣ್ಣ, ನಮ್ಮ ಬಾಳಿನ ಸುದೈವ. ಅರಿತು ಬೆರೆತು ನಡೆಯುವ ನಿಮ್ಮಂತಹ ತಮ್ಮ ತಂಗಿಯರಿರುವಾಗ ತಮ್ಮ ಜೀವಿಗಳಾಗಿ ಇವರೆಂಬ
ಬೆಳಗುತ್ತಿರ್ಲಿ ನಮ್ಮ ಮನೆಯ ನಂದಾದೀಪವಾಗಿ